ಸೊ ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಸೋಂಬೇರಿ ಚಿಕನ್ ಆರ್ ಲೇಝಿ ಚಿಕನ್ ಅಂದ್ಬಿಟ್ಟು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗಿದೆ ಈ ರೆಸಿಪಿ. ನಾನು ಟ್ರೈ ಮಾಡಬೇಕು ಅಂದ್ಬಿಟ್ಟು ಈ ರೆಸಿಪಿನ ಮಾಡ್ತಾಯಿದ್ದೀನಿ ಇವತ್ತು. ಫಸ್ಟು ನಾನಿಲ್ಲಿ ಬಂದುಬಿಟ್ಟು ಒಂದು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಬ್ರಾಯ್ಲರ್ ಚಿಕನ್ನೇ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಬಂದುಬಿಟ್ಟು ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಿತ್ತು ಅಂದರೆ ಸಣ್ಣದಾಗಿ ಬೇಕಾದರೂ ಕಟ್ ಮಾಡಿ ಹಾಕೊಬೋದು. ಮತ್ತು 1 ಮೀಡಿಯಮ್ ಸೈಜು ಟೊಮೆಟೊ ಅಥವಾ 1 ನಿಂಬೆ ಹಣ್ಣು ಸೈಜಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಮತ್ತೊಂದು 2 ಗರಿಯಷ್ಟು ಕರಿಬೇವಿನ ಸೊಪ್ಪು, ಇಲ್ಲಿ ಎಣ್ಣೆ. ಮತ್ತು ಈ ಕಡೆ ಮಸಾಲೆಗಳಲ್ಲಿ ಬಂದುಬಿಟ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಕಸೂರಿ ಮೇಥಿ. ಇದಿಷ್ಟು ಈ ರೆಸಿಪಿಗೆ ಬೇಕಾಗುತ್ತೆ. ಮತ್ತು ಕೆಲವರು ಗೋಡಂಬಿ ಕೂಡ ಹಾಕ್ತಾರೆ, ನೀವು ಬೇಕಿತ್ತು ಅಂದರೆ ಹಾಕ್ಕೊಬೋದು. ನನಗೆ ಬೇಡ ಅನ್ನಿಸ್ತು, ಸೊ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಫಸ್ಟು ನಾನಿವಾಗ ಈ ಪಾತ್ರೆ ಎಲ್ಲ ಸೈಡ್ಗೆ ಇಡ್ತಾ ಇದ್ದೀನಿ. ನಾನು ಯಾವ ಬಾಣಲೆಯಲ್ಲಿ ಈ ರೆಸಿಪಿನ ಮಾಡಬೇಕು ಅಂತ ಇದ್ದೀನೋ ಅದೇ ಬಾಣಲೆ ತೊಗೊಂಡಿದ್ದೀನಿ. ಈ ಬಾಣಲೆಗೆ ನಾನಿಲ್ಲಿ ಏನು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಹಾಕಿದ್ಮೇಲೆ ಇಲ್ಲಿರುವಂಥ ಎಲ್ಲ ಮಸಾಲ ಪುಡಿಗಳನ್ನೂ ಹಾಕೊತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಾವೇನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಹಾಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತೀನಿ. ಈಗ ಸದ್ಯಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ, ಬೇಕಿತ್ತು ಅಂದರೆ ಆಮೇಲೆ ಮತ್ತೆ ಹಾಕೊಬೋದು. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಲೇ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಟೊಮೆಟೊ ಬೇಡ ಅಂತ ಅಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲ ಸ್ವಲ್ಪ ನಮಗೆ ಟ್ಯಾಂಗಿಯಾಗಿರಬೇಕು, ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಅಂದರೆ 2 ಹಾಕೊಬೋದು. ಮತ್ತು ನಾನು ಎಲ್ಲೂ ಉಪ್ಪು ಹಾಕಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ನೀವು ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕು ಅನ್ನೋದಾದರೆ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು. ನೋಡಿ, ಇಷ್ಟೇ. ಇವಾಗ ಇದನ್ನು ಒಲೆ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು 5 ನಿಮಿಷ ಆದಮೇಲೆ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಚಿಕನ್ ಎಷ್ಟು ಮಾಯಿಸ್ಟ್ ಆಗಿದೆ ಅಂದ್ಬಿಟ್ಟು. ಎಲ್ಲ ಚಿಕನ್ನಿಂದ ನೀರು ಬಿಟ್ಕೊತಾ ಇದೆ. ಮತ್ತು ಎಣ್ಣೆ ಮೋಸ್ಟ್ಲಿ ಇದೇ ಸಾಕಾಗತ್ತೆ ಅಂತ ಅನಿಸುತ್ತೆ. ಸೊ ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ನಾನು ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಕುಟಾಣಿನಲ್ಲಿ. ಆ ಕುಟಾಣಿಗೆ ನಾನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಆ ನೀರು ಹಾಕೊತಾ ಇದ್ದೀನಿ. ಇವಾಗ ಮತ್ತೆ ಲಿಡ್ ಕವರ್ ಮಾಡಿಬಿಟ್ಟು ಇದನ್ನು ಒಂದು 10 ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡೋಣ. 15 ನಿಮಿಷ ಆದಮೇಲೆ ನಾವು ಮತ್ತೆ ಬಂದು ಚೆಕ್ ಮಾಡೋಣ. ಇವಾಗ ನಾನಿದು ಆಫ್ಟರ್ 20 ಮಿನಿಟ್ಸ್ ನೋಡ್ತಾ ಇರೋದು. 20 ನಿಮಿಷ ಆದಮೇಲೆ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಈ ನೀರು ಎಷ್ಟು ಬಿಟ್ಕೊಂಡಿದೆ ಅಂತ. ನಾನು ಆ್ಯಕ್ಚುಲಿ ಹಾಕಿದ್ದೆ ಅರ್ಧ ಲೋಟ, ಬಟ್ ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಕೊಂಡಿದೆ ಇಲ್ಲಿ. ಮತ್ತು ಗ್ರೇವಿ ಥಿಕ್ನೆಸ್ಸೂ ಇದೆ. ಇವಾಗ ನಾನು ಒಂದು ಪೀಸ್ ತೊಗೊಂಡು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂದ್ಬಿಟ್ಟು. ನೋಡಿ,
ಚಿಕನ್ನು ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಸೊ ಇವಾಗ ಆ್ಯಕ್ಚುಲಾಗಿ ಇದಕ್ಕೆ ಬೇಕಾಗಿರೋವಂಥ ಟೈಮ್ ಬಂದ್ಬಿಟ್ಟು 15 to 20 ಮಿನಿಟ್ಸ್. ನೀವು ತೊಗೊಂಡಿರೋವಂಥ ಕೋಳಿ ತುಂಬ ಎಳೆದಾದರೆ 15 ನಿಮಿಷನೇ ಸಾಕು, ಬೆಂದೋಗ್ಬಿಡತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ವೈರಲ್ ಆಗಿರೋವಂಥ ಸೋಂಬೇರಿ ಚಿಕನ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಆ್ಯಕ್ಚುಲಿ ಚಪಾತಿ ಮತ್ತು ನೀರು ದೋಸೆ ಜೊತೆಗೆ ಸರ್ವ್ ಮಾಡಿದೆ. ತುಂಬ ಸಖತ್ ಕಾಂಬಿನೇಷನ್ನು, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಗಾರ್ನಿಷ್ ಮಾಡಿಕೊಂಡ್ರೆ ಮುಗೀತು. ದಟ್ಸ್ ಆಲ್ ಫಾರ್ ದಿಸ್ ರೆಸಿಪಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಶೇರ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.